ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಲಾಕ್ ಆಗಿದ್ದಾಳೆ. ಆದರೆ ನಟಿಯ ಗೋಲ್ಡ್ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಿದ್ದ ರನ್ಯಾ ಅಸಲಿ ಎತ್ತು ಇಲ್ಲಿದೆ ನೋಡಿ. ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಮತ್ತೆ ಸಾಕಷ್ಟು ಪ್ರಮಾಣದ ನಗದು ಸಿಕ್ಕಿದೆ ಅನ್ನೋ ಮಾಹಿತಿ ಬಗೆದಷ್ಟು ಬಯಲಾಗ್ತಿದೆ ರನ್ಯಾ ಚಿನ್ನದ ರಹಸ್ಯ. ಮದುವೆಯಾದ 3 ತಿಂಗಳಿಗೆ ನಟಿಮಣಿ ಸ್ಮಗ್ಲಿಂಗ್. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್. 30 ದೇಶಗಳಲ್ಲಿ ಸುತ್ತಾಡಿದ್ದ ಮಾಣಿಕ್ಯ ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಮದುವೆ ಆದ 3 ತಿಂಗಳಿಗೆ ನಟಿ ಸ್ಮಗ್ಲಿಂಗ್ನಲ್ಲಿ ಸೈ ಎನಿಸಿಕೊಂಡಿದ್ದಳಂತೆ. ಹೆಸರಾಂತ ರಾಜಕೀಯ ಫ್ಯಾಮಿಲಿ ಹೊಂದಿದ್ದ ಸಂಬಂಧಿಕರಲ್ಲೇ ಮದುವೆ ಆಗಿದ್ದಳಂತೆ. ತಾಜ್ ವೆಸ್ಟರ್ನ್ನಲ್ಲಿ ಅದ್ದೂರಿ ಮದುವೆಯಾಗಿ 3 ತಿಂಗಳ ಹಿಂದೆಯಷ್ಟೇ ಲ್ಯಾವೆಲ್ಲೆ ರಸ್ತೆಯ ಫ್ಲಾಟ್ಗೆ ಶಿಫ್ಟ್ ಆಗಿದ್ದಳಂತೆ. ನಟಿ ರನ್ಯಾ ಫ್ಲಾಟ್ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು 2.6 ಕೋಟಿ ವಶಕ್ಕೆ ಪಡೆದಿದ್ದಾರೆ. 3 ದೊಡ್ಡ ಪೆಟ್ಟಿಗೆ ತೆಗೆದುಕೊಂಡು ಹೋಗಿ ಇಲ್ಲಿಯವರೆಗೆ ಒಟ್ಟು 17.29 ಕೋಟಿ ಮೌಲ್ಯದ ಚಿನ್ನ ನಗದು ಸೀಸ್ ಮಾಡಲಾಗಿದೆ. ರನ್ಯಾರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಪಡೆದು ಮತ್ತಷ್ಟು ಸ್ಫೋಟಕ ಮಾಹಿತಿ ಕಕ್ಕಿಸಲು ನಿರ್ಧರಿಸಿದ್ದಾರಂತೆ. ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಬಳಿ ಇದೀವಿ. ಇದರಲ್ಲೇ ಒಂದು 3ನೇ ಫ್ಲೋರ್ ನಲ್ಲಿ ಆಕೆ ವಾಸವನ್ನ ಮಾಡ್ತಾ ಇದ್ಲು. ಆಕೆ ಏನು ಏರ್ಪೋರ್ಟ್ ನಲ್ಲಿ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡ ಬಳಿಕ ಆಕೆ ಫ್ಲಾಟ್ ಅನ್ನ ಬಂದು ಅಧಿಕಾರಿಗಳು ಸರ್ಚ್ ಮಾಡುವಂತದ್ದು. ಈ ವೇಳೆಯಲ್ಲಿ ಮೊದಲಿಗೆ 2.67 ಕೋಟಿಯಷ್ಟು ನಗದು ಡಿಆರ್ಐ ಅಧಿಕಾರಿಗಳಿಗೆ ಸಿಗುವಂತದ್ದು. 2.67 ಕೋಟಿ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರನ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ. ನಟಿ ರನ್ಯಾ ಚಿನ್ನದ ಹಿಂದಿದೆಯಾ ಹವಾಲಾ ಲಿಂಕ್? ರನ್ಯಾ ಪರ ವಕೀಲರಿಂದ ಜಾಮೀನು ಕೋರಿ ಅರ್ಜಿ. ಇನ್ನು ನಟಿ ರನ್ಯಾ ಅಷ್ಟೊಂದು ಚಿನ್ನ ಖರೀದಿ ಮಾಡಲು ಹಣ ಎಲ್ಲಿಂದ ಬಂತು ಅನ್ನೋದು ಈಗಲೂ ಯಕ್ಷ ಪ್ರಶ್ನೆಯಾಗಿದ್ದು, ಡಿಆರ್ಐ ಟೀಮ್ ಈ ಹಣ ಹವಾಲಾದ್ದ ಅನ್ನೋ ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ರನ್ಯಾ ಪರ ವಕೀಲರಿಂದ ಜಾಮೀನು ಕೋರಿ ಅರ್ಜಿ ಹಾಕಿದ್ದಾರೆ. ನಮ್ಮ ಡಿಜಿಪಿ ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಏನು ಬರ್ತಾ ಇದೆ. ಅದರ ಬಗ್ಗೆ ಡಿಆರ್ಐನವರು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ ಡಿಆರ್ಐನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ. ರನ್ನನ ರಾಣಿ ಅಂಧರಾಗಿರೋ ಹಿಂದೆ ಭಾರೀ ಕುಳಗಳ ಕೈವಾಡ ಇದೆಯಾ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಲಾಕ್ ಆಗಿದ್ದಾಳೆ. ಆದರೆ ನಟಿಯ ಗೋಲ್ಡ್ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಿದ್ದ ರನ್ಯಾ ಅಸಲಿ ಎತ್ತು ಇಲ್ಲಿದೆ ನೋಡಿ. ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಮತ್ತೆ ಸಾಕಷ್ಟು ಪ್ರಮಾಣದ ನಗದು ಸಿಕ್ಕಿದೆ ಅನ್ನೋ ಮಾಹಿತಿ ಬಗೆದಷ್ಟು ಬಯಲಾಗ್ತಿದೆ ರನ್ಯಾ ಚಿನ್ನದ ರಹಸ್ಯ. ಮದುವೆಯಾದ 3 ತಿಂಗಳಿಗೆ ನಟಿಮಣಿ ಸ್ಮಗ್ಲಿಂಗ್. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್. 30 ದೇಶಗಳಲ್ಲಿ ಸುತ್ತಾಡಿದ್ದ ಮಾಣಿಕ್ಯ ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಮದುವೆ ಆದ 3 ತಿಂಗಳಿಗೆ ನಟಿ ಸ್ಮಗ್ಲಿಂಗ್ನಲ್ಲಿ ಸೈ ಎನಿಸಿಕೊಂಡಿದ್ದಳಂತೆ. ಹೆಸರಾಂತ ರಾಜಕೀಯ ಫ್ಯಾಮಿಲಿ ಹೊಂದಿದ್ದ ಸಂಬಂಧಿಕರಲ್ಲೇ ಮದುವೆ ಆಗಿದ್ದಳಂತೆ. ತಾಜ್ ವೆಸ್ಟರ್ನ್ನಲ್ಲಿ ಅದ್ದೂರಿ ಮದುವೆಯಾಗಿ 3 ತಿಂಗಳ ಹಿಂದೆಯಷ್ಟೇ ಲ್ಯಾವೆಲ್ಲೆ ರಸ್ತೆಯ ಫ್ಲಾಟ್ಗೆ ಶಿಫ್ಟ್ ಆಗಿದ್ದಳಂತೆ. ನಟಿ ರನ್ಯಾ ಫ್ಲಾಟ್ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು 2.6 ಕೋಟಿ ವಶಕ್ಕೆ ಪಡೆದಿದ್ದಾರೆ. 3 ದೊಡ್ಡ ಪೆಟ್ಟಿಗೆ ತೆಗೆದುಕೊಂಡು ಹೋಗಿ ಇಲ್ಲಿಯವರೆಗೆ ಒಟ್ಟು 17.29 ಕೋಟಿ ಮೌಲ್ಯದ ಚಿನ್ನ ನಗದು ಸೀಸ್ ಮಾಡಲಾಗಿದೆ.
ರನ್ಯಾರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಪಡೆದು ಮತ್ತಷ್ಟು ಸ್ಫೋಟಕ ಮಾಹಿತಿ ಕಕ್ಕಿಸಲು ನಿರ್ಧರಿಸಿದ್ದಾರಂತೆ. ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಬಳಿ ಇದ್ವಿ. ಇದರಲ್ಲೇ ಒಂದು 3ನೇ ಫ್ಲೋರ್ ನಲ್ಲಿ ಆಕೆ ವಾಸವನ್ನ ಮಾಡ್ತಾ ಇದ್ಲು. ಆಕೆ ಏನು ಏರ್ಪೋರ್ಟ್ ನಲ್ಲಿ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡ ಬಳಿಕ ಆಕೆ ಫ್ಲಾಟ್ ಅನ್ನ ಬಂದು ಅಧಿಕಾರಿಗಳು ಸರ್ಚ್ ಮಾಡುವಂತದ್ದು. ಈ ವೇಳೆಯಲ್ಲಿ ಮೊದಲಿಗೆ 2.67 ಕೋಟಿಯಷ್ಟು ನಗದು ಡಿಆರ್ಐ ಅಧಿಕಾರಿಗಳಿಗೆ ಸಿಗುವಂತದ್ದು. 2.67 ಕೋಟಿ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರನ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ. ನಟಿ ರನ್ಯಾ ಚಿನ್ನದ ಹಿಂದಿದೆಯಾ ಹವಾಲಾ ಲಿಂಕ್. ರನ್ಯಾ ಪರ ವಕೀಲರಿಂದ ಜಾಮೀನು ಕೋರಿ ಅರ್ಜಿ. ಇನ್ನು ನಟಿ ರನ್ಯಾ ಅಷ್ಟೊಂದು ಚಿನ್ನ ಖರೀದಿ ಮಾಡಲು ಹಣ ಎಲ್ಲಿಂದ ಬಂತು ಅನ್ನೋದು ಈಗಲೂ ಯಕ್ಷ ಪ್ರಶ್ನೆಯಾಗಿದ್ದು, ಡಿಆರ್ಐ ಟೀಮ್ ಈ ಹಣ ಹವಾಲಾದ್ದ ಅನ್ನೋ ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ರನ್ಯಾ ಪರ ವಕೀಲರಿಂದ ಜಾಮೀನು ಕೋರಿ ಅರ್ಜಿ ಹಾಕಿದ್ದಾರೆ. ನಮ್ಮ ಡಿಜಿಪಿ ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಏನು ಬರ್ತಾ ಇದೆ. ಅದರ ಬಗ್ಗೆ ಡಿಆರ್ಐನವರು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ ಡಿಆರ್ಐನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ. ರನ್ನನ ರಾಣಿ ಅಂಧರಾಗಿರೋ ಹಿಂದೆ ಭಾರೀ ಕುಳಗಳ ಕೈವಾಡ ಇದೆಯಾ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಲಾಕ್ ಆಗಿದ್ದಾಳೆ. ಆದರೆ ನಟಿಯ ಗೋಲ್ಡ್ ಕಹಾನಿ ಬಗೆದಷ್ಟು ಬಯಲಾಗ್ತಾನೆ ಇದೆ. ದುಬೈನಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡುತ್ತಿದ್ದ ರನ್ಯಾ ಅಸಲಿ ಎತ್ತು ಇಲ್ಲಿದೆ ನೋಡಿ. ಅಪಾರ್ಟ್ಮೆಂಟ್ ನಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಮತ್ತೆ ಸಾಕಷ್ಟು ಪ್ರಮಾಣದ ನಗದು ಸಿಕ್ಕಿದೆ ಅನ್ನೋ ಮಾಹಿತಿ. ಬಗೆದಷ್ಟು ಬಯಲಾಗ್ತಿದೆ ರನ್ಯಾ ಚಿನ್ನದ ರಹಸ್ಯ. ಮದುವೆಯಾದ 3 ತಿಂಗಳಿಗೆ ನಟಿ ಮಣಿ ಸ್ಮಗ್ಲಿಂಗ್. ಜಸ್ಟ್ 15 ದಿನದಲ್ಲಿ 4 ಬಾರಿ ದುಬೈ ಟೂರ್. 30 ದೇಶಗಳಲ್ಲಿ ಸುತ್ತಾಡಿದ್ದ ಮಾಣಿಕ್ಯ ನಟಿ ರನ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ಮದುವೆ ಆದ 3 ತಿಂಗಳಿಗೆ ನಟಿ ಸ್ಮಗ್ಲಿಂಗ್ನಲ್ಲಿ ಸೈ ಎನಿಸಿಕೊಂಡಿದ್ದಳಂತೆ. ಹೆಸರಾಂತ ರಾಜಕೀಯ ಫ್ಯಾಮಿಲಿ ಹೊಂದಿದ್ದ ಸಂಬಂಧಿಕರಲ್ಲೇ ಮದುವೆ ಆಗಿದ್ದಳಂತೆ. ತಾಜ್ ವೆಸ್ಟರ್ನ್ನಲ್ಲಿ ಅದ್ದೂರಿ ಮದುವೆಯಾಗಿ 3 ತಿಂಗಳ ಹಿಂದೆಯಷ್ಟೇ ಲ್ಯಾವೆಲ್ಲೆ ರಸ್ತೆಯ ಫ್ಲಾಟ್ಗೆ ಶಿಫ್ಟ್ ಆಗಿದ್ದಳಂತೆ. ನಟಿ ರನ್ಯಾ ಫ್ಲಾಟ್ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು 2.6 ಕೋಟಿ ವಶಕ್ಕೆ ಪಡೆದಿದ್ದಾರೆ. 3 ದೊಡ್ಡ ಪೆಟ್ಟಿಗೆ ತೆಗೆದುಕೊಂಡು ಹೋಗಿ ಇಲ್ಲಿಯವರೆಗೆ ಒಟ್ಟು 17.29 ಕೋಟಿ ಮೌಲ್ಯದ ಚಿನ್ನ, ನಗದು ಸೀಸ್ ಮಾಡಲಾಗಿದೆ. ರನ್ಯಾರನ್ನ ಡಿಆರ್ಐ ಟೀಮ್ ಕಸ್ಟಡಿಗೆ ಪಡೆದು ಮತ್ತಷ್ಟು ಸ್ಫೋಟಕ ಮಾಹಿತಿ ಕಕ್ಕಿಸಲು ನಿರ್ಧರಿಸಿದ್ದಾರಂತೆ. ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ ಬಳಿ ಇದ್ವಿ. ಇದರಲ್ಲೇ ಒಂದು 3ನೇ ಫ್ಲೋರ್ ನಲ್ಲಿ ಆಕೆ ವಾಸವನ್ನ ಮಾಡ್ತಾ ಇದ್ಲು. ಆಕೆ ಏನು ಏರ್ಪೋರ್ಟ್ ನಲ್ಲಿ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ತಾರೆ. ವಶಕ್ಕೆ ತೆಗೆದುಕೊಂಡ ಬಳಿಕ ಆಕೆ ಫ್ಲಾಟ್ ಅನ್ನ ಬಂದು ಅಧಿಕಾರಿಗಳು ಸರ್ಚ್ ಮಾಡುವಂತದ್ದು. ಈ ವೇಳೆಯಲ್ಲಿ ಮೊದಲಿಗೆ 2.67 ಕೋಟಿಯಷ್ಟು ನಗದು ಡಿಆರ್ಐ ಅಧಿಕಾರಿಗಳಿಗೆ ಸಿಗುವಂತದ್ದು. 2.67 ಕೋಟಿ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ರನ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ. ನಟಿ ರನ್ಯಾ ಚಿನ್ನದ ಹಿಂದಿದೆಯಾ ಹವಾಲಾ ಲಿಂಕ್. ರನ್ಯಾ ಪರ ವಕೀಲರಿಂದ ಜಾಮೀನು ಕೋರಿ ಅರ್ಜಿ. ಇನ್ನು ನಟಿ ರನ್ಯಾ ಅಷ್ಟೊಂದು ಚಿನ್ನ ಖರೀದಿ ಮಾಡಲು ಹಣ ಎಲ್ಲಿಂದ ಬಂತು ಅನ್ನೋದು ಈಗಲೂ ಯಕ್ಷ ಪ್ರಶ್ನೆಯಾಗಿದ್ದು, ಡಿಆರ್ಐ ಟೀಮ್ ಈ ಹಣ ಹವಾಲಾದ್ದ ಅನ್ನೋ ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ರನ್ಯಾ ಪರ ವಕೀಲರಿಂದ ಜಾಮೀನು ಕೋರಿ ಅರ್ಜಿ ಹಾಕಿದ್ದಾರೆ. ನಮ್ಮ ಡಿಜಿಪಿ ಅವರ ಮಗಳು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಏನು ಬರ್ತಾ ಇದೆ. ಅದರ ಬಗ್ಗೆ ಡಿಆರ್ಐನವರು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ
ಪೊಲೀಸ್ನವರು ತಗೊಂಡಂತ ಇನ್ಫಾರ್ಮೇಶನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ರೆ DRIನವರು ನಮ್ಮವರ ಜೊತೆಯಲ್ಲಿ ಯಾವುದನ್ನು ಶೇರ್ ಮಾಡಿಲ್ಲ. ರನ್ನನ ರಾಣಿ ಅಂಧರಾಗಿರೋ ಹಿಂದೆ ಭಾರೀ ಕುಳಗಳ ಕೈವಾಡ ಇದೆಯಾ ಅನ್ನೋದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.